ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ಎಲ್ರಿಗೂ ಅಲರ್ಟ್ ಆಗಿರಲಿ ಅಂತ ಉದ್ದೇಶದಿಂದ. ಯಾಕಂತ ಹೇಳಿದರೆ, ಬೆಂಗಳೂರಿನ ಉತ್ರಳ್ಳಿಯಲ್ಲಿ 4ನೇ ತಾರೀಕು ನವಂಬರು 2025ರಲ್ಲಿ ಮಂಗಳವಾರ ಒಂದು ಕೊಲೆಯಾಗಿದೆ. ಆ ಕೊಲೆ ಏನಂದರೆ, 65 ವರ್ಷದ ಶ್ರೀಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮನೆ ಓನರು, ಅವ್ರ ಗಂಡಿನಿಗೆ 70 ವರ್ಷ. ಅವರಿಬ್ಬರು ಮುದ್ಕಿ ಇವ್ರಿಗೆ ಅವ್ರ ಆಧಾರ, ಇವ್ರ ಆಧಾರ ನೋಡಿ ಹೇಗಿದೆಯೋ. ಈ ಮುದು ವಯಸ್ಸಲ್ಲಿ ಅವರು ತನ್ನ ಮನೆಯಲ್ಲಿ ಚೆನ್ನಾಗಿರ್ತಾರೆ. ಅದೇ 6 ತಿಂಗಳಿಗೆ ಅದೇ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇವರು ಓನರ್ ಇರೋದು 2nd ಫ್ಲೋರು, ಬಾಡಿಗೆಗೆ ಬಂದಿರೋದು ಗ್ರೌಂಡ್ ಫ್ಲೋರಲ್ಲಿ. ಹೆಂಡತಿ ಗಂಡ ಇಬ್ಬರು ಬಂದಿರ್ತಾರೆ. ಅವ್ರ ಹೆಸರು ಪ್ರಸಾದ್ ಅಂತ ಹೇಳಿಬಿಟ್ಟು 26 ವರ್ಷ, ಅವ್ರ ಹೆಂಡತಿ ಸಾಕ್ಷಿ ಅಂತ 23 ವರ್ಷ. ಇವರು ಬಾಡಿಗೆದಾರರವರು. ಮನೆಗೆ ಬಂದಿರ್ತಾರೆ. ಬಂದು 6 ತಿಂಗಳಾದಮೇಲೆ 6 ತಿಂಗಳೊಳಗಡೆ ಆ ಓನರ್ಗಳಿಗೆ ಎಷ್ಟೊಂದು ನಂಬಿಕೆ ಹುಟ್ಟಿಸಿರ್ತಾರಂದರೆ, ಅವರು ನಮಗೇನಪ್ಪ ಹೆಲ್ಪ್ ಮಾಡ್ತಾರೆ ಅನ್ನೋಕ್ಕಂತ ಇದು ಬಂದುಬಿಟ್ಟಿರ್ತದೆ ಓನರ್ಗಳಿಗೆ. ಅಷ್ಟೊಂದು ನಂಬಿಕೆ ಬಂದಿರುತ್ತೆ. ಆ ಥರ ಇರ್ತಾರೆ. 4ನೇ ತಾರೀಕು ಮಂಗಳವಾರ ಇವರು ಇದ್ದಕ್ಕಿದ್ದಂತೆ 2nd ಫ್ಲೋರ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಮನೆ ಲಾಕ್ ಮಾಡ್ತಾರೆ. ಅವರು ಯಾರು ಬಂದಿದ್ದಾರೆ ಅಂತೇಳ್ಬಿಟ್ಟು ಶ್ರೀಲಕ್ಷ್ಮಿಯವರು ಓಪನ್ ಮಾಡಿ, ಏನಪ್ಪ ಸಮಾಚಾರ ಅಂತ ಕೇಳಿದಾಗ, ನಾವು ಟಿ ವಿ ತೊಗೋಬೇಕು, ಟಿ ವಿ ನಿಮ್ಮ ಮನೇಲಿ ಇದೆಯಲ್ಲ ಅದು ನೋಡಬೇಕು, ನಾವು ಸರ್ಚ್ ಮಾಡಿಬಿಟ್ಟು ಆಮೇಲೆ ಟಿ ವಿ ತೊಗೊಳ್ಳೋದಕ್ಕೆ ಬಂದಿರೋದು, ನೋಡಲ್ಲ ಅಂತ ಹೇಳ್ತಾರೆ. ಅವರು ಬನ್ನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕುಳಿಸ್ಬಿಟ್ಟು ಅವರು ತಂಗಿಗೆ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇವರು ಮಾತಾಡ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಇವರು ಸರ್ಚ್ ಮಾಡ್ತಾ ಇರ್ತಾರೆ ಟಿ ವಿನ. ಏನು ಗೊತ್ತಾಗದೆ ಅವರಷ್ಟಕ್ಕೆ ಅವ್ರು ನೋಡ್ತಾ ಇರ್ತಾರೆ. ಅವ್ರು ಯಾವಾಗ ಅವ್ರ ತಂಗಿನ ಫೋನ್ ಮಾಡಿ ಇಡ್ತಾರೋ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರು? ಪ್ರಸಾದ್ ಮತ್ತು ಸಾಕ್ಷಿ. ದಿಂಬು ತಗೊಂಡು ಅವ್ರ ಮುಖದ ಮೇಲೆ ಜೋರಾಗಿ ಪ್ರೆಸ್ ಮಾಡಿ ಅವರನ್ನು ಸಾಯಿಸ್ಬಿಟ್ಟು ಅವ್ರು ನೋಡಿದಾಗ ಕಿವಿಯಲ್ಲಿ ಓಲೆ ಇರುತ್ತೆ, ಕೈಯಲ್ಲಿ ಬಳೆ ಇರುತ್ತೆ ಬಂಗಾರದ್ದು, ಕತ್ತಲ್ಲಿ ಬಂಗಾರದ ಚೈನ್ ಮತ್ತು ಮಂಗಳಸೂತ್ರ ಇರುತ್ತೆ. ಅವ್ರೇನು ಮಾಡ್ತಾರೆ, ಏನು ತಗೊಳ್ಳದೆ 30 ಗ್ರಾಮು ಚೈನ್ ಮತ್ತು ಮಂಗಳಸೂತ್ರ ತಗೊಂಡು ಹೊಡೋಗ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಸಾಯಂಕಾಲ ಅವ್ರ ಗಂಡ 70 ವರ್ಷ ಪಾಪ ಮುದುಕ ಬರ್ತಾರೆ. ಅವರು ಬಂದು ನೋಡಿದಾಗ ತನ್ನ ಹೆಂಡತಿ ಕೆಳಗೆ ಸತ್ತು ಬಿದ್ದಿರ್ತಾರೆ. ನೋಡಿದಾಗ ಒಲೆ ಇದೆ, ಕೈಯಲ್ಲಿ ಬಳೆ ಇದೆ, ಅವರ ಮಂಗಳಸೂತ್ರ ಮತ್ತು ಚೈನ್ ಇರಲ್ಲ. ತಕ್ಷಣ ಏನು ಮಾಡ್ತಾರೆ ಅವರು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಮರ್ಡರ್ ಮತ್ತು ರಾಬ್ರಿ ಕೇಸಲ್ಲಿ ಅವರು ಕೇಸನ್ನು ದಾಖಲೆ ಮಾಡ್ತಾರೆ. ಪೊಲೀಸರು ತಕ್ಷಣ ಬಂದು CCTV ಚೆಕ್ ಮಾಡ್ತಾರೆ. ಆಮೇಲೆ ಅವ್ರ ಫೋನ್ ಟ್ರ್ಯಾಕ್ ಮಾಡಿದಾಗ ಇವರು ಇದೇ ಮನೆಯಲ್ಲಿ ಇರ್ತಕ್ಕಂಥವರು ಬಾಡಿಗೆದಾರರೇ ಅಂತ ಗೊತ್ತಾದಾಗ ಅವ್ರು ತಕ್ಷಣ ಅರೆಸ್ಟ್ ಮಾಡ್ಕೊಳ್ತಾರೆ. ಯಾರ್ಯಾರಿಗೆ? ಬಾಡಿಗೆದಾರ ಇರ್ತಾರಲ್ವ, ಪ್ರಸಾದ್ ಮತ್ತು ಸಾಕ್ಷಿಗೆ ಅರೆಸ್ಟ್ ಮಾಡಿಕೊಂಡು ಕೇಳಿದಾಗ ಅವ್ರು ಹೇಳ್ತಾರೆ, ಯಾಕಂದರೆ ಅವರು ಸಾಲದ ಬಾಧೆ ಜಾಸ್ತಿ ಇರುತ್ತೆ ಅವ್ರಿಗೆ. ಸಾಲ ಬಹಳ ಮಾಡಿಬಿಡ್ತಾರೆ, ಬಾಧೆ ಇರುತ್ತೆ ಅವ್ರಿಗೆ. ಆ ಸಾಲ ತೀರಿಸ್ಕೊಳ್ಳೋದಕ್ಕೆ ಅವ್ರು ಚೈನ್ ತೊಗೊಂಡ್ಬಿಡ್ತಾರೆ. ಏನು ನಂಬಿಕೆ! ಅದಕ್ಕೆ ಹೇಳೋದು, ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರಿಗೆ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ನಾವು ಜಾಸ್ತಿ ನಂಬಿದಾಗ ಇದೇ ಥರ ಆಗೋದು. ಅವ್ರ ಬಾಧೆ ಅಂತೇಳ್ಬಿಟ್ಟು ಪಾಪ ಹೋದರು. ಈಗ ತಕ್ಷಣ ಅವರು ಒಬ್ಬರು ಏನು ಮಾಡಬೇಕು? ಈಗ ಅವರೇನೋ ಜೈಲಿಗೆ ಹೋಗಿದ್ದಾರೆ, ಸೆಂಟ್ರಲ್ ಜೈಲಿದ್ದಾರೆ, ಜೀವನ ಪೂರ್ತಿ ಅಲ್ಲೇ ಕಳೀತಾರೆ ಅವರು. ಆದರೆ ಆ ಮುದು ಪಾಪ ಮನುಷ್ಯ, 70 ವರ್ಷ ಮನುಷ್ಯ ಏನು ಮಾಡೋದು ಈಗ? ಹೇಗಿರಬೇಕು? ಅದಕ್ಕೆ ನೀವು ಅವೇರ್ನೆಸ್ಗೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು. ನೀವು ದಯವಿಟ್ಟು ಯಾರೇ ಬರ್ಬೋದು, ಯಾರೇ ಬಂದು ಮನೆ ತಟ್ಟಿದಾಗ ನೋಡಿ ಯಾರು ಅಂತ.
ಅವ್ರು ಬಂದ ನಂತರ ನೀವು ಯಾರಾದರೂ ಬರ್ತಾರಲ್ವ, ದೂರದ ರಿಲೇಷನ್ ಬಂದಾಗ ನೀವು ಯಾರಿಗಾದರೂ ತಿಳಿಸಿ, ಫೋನ್ ಮಾಡಿ. ನಿಮ್ಮ ಮಗನಿಗೋ ಅಥವಾ ನಿಮ್ಮ ಗಂಡನಿಗೋ ಅಥವಾ ನಿಮ್ಮ ಮಗಳಿಗೋ ಯಾರೋ ಫೋನ್ ಮಾಡಿ ಹೇಳೋದು ಅವ್ರು ಬಂದಿದ್ದಾರೆ ಅಂತ. ಅವ್ರಿಗೆ ಡೌಟು ಬರಲ್ಲ, ಇವ್ರಿಗೂ ನಿಮಗೆ ಏನಾದಾದರೆ ಇದು ಒಂದು ಪ್ರೂಫ್ ಅಂತ ಇರುತ್ತೆ. ಅಷ್ಟೇ ಅಲ್ಲ, ಈಗ ಗ್ಯಾಸ್ ಅವ್ರು ಬರ್ತಾರೆ, ಗ್ಯಾಸ್ ತೊಗೊಂಬಂದು ಒಳಗಿಡಿ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಒಬ್ಬ ಅಂಟಿಗಿದ್ರೆ ಅವರು ಇಲ್ಲಿರ್ತಕ್ಕಂಥ ಒಡವೆಗಳನ್ನ ನೋಡಿಬಿಟ್ಟು ಅವರು ಇದು ಚೇಂಜ್ ಆಗ್ಬೋದು, ಮನಸ್ಸು ಕಳ್ತನ ಮಾಡೋದಕ್ಕೆ ಇಷ್ಟಪಡ್ಬೋದು ಅವರು. ಅದಕ್ಕೆ ದಯವಿಟ್ಟು ಆಚೆನೇ ಇಡಕ್ಕೆ ಹೇಳಿ. ಯಾರಿಗಾದ್ರು ಅವ್ರು ಬಂದಮೇಲೆ, ನಿಮ್ಮ ಮನೆಯವ್ರು ಬಂದಮೇಲೆ ಎತ್ತಿಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಆಚೆ ಹೋಗಿಬಿಟ್ಟು ಒಳಗಿಟ್ಬಿಟ್ಟು ಬಾಪ ಅಂತ ಹೇಳಿಬಿಟ್ಟು ಒಳಗೆ ಬನ್ನಿ. ಈಗ ಡೆಲಿವರಿ ಬಾಯ್ಸ್ ಬರ್ತಾರೆ, ಅವ್ರಿಗೂ ಅಷ್ಟೇ, ನೀವು ಆಚೆ ಹೋಗಿ ತೊಗೊಳ್ಳಿ, ಅವ್ರಿಗೆ ಒಳಗಡೆ ದಯವಿಟ್ಟು ಕರಿಬೇಡಿ. ಯಾಕಂದರೆ ಪ್ರಾಣ ಮುಖ್ಯ ರೀ. ಯಾರೋ ಬಂದು ಏನೋ ಮಾಡಿಬಿಟ್ಟು ಹೋಗ್ಬಿಟ್ಟು, ಈಗ ಅವ್ರ ಪಾಪ ಮಕ್ಕಳು ಇರ್ತಾರೋ ಇಲ್ವೋ, ಅವರು ಏನಾಗಬೇಕು ಆ ಮುದುಕಿಂದ ಈಗ ವ್ಯವಸ್ಥೆ ಹೆಂಗೆ ಅವ್ರಿಗೆ ಎಷ್ಟು ದುಃಖ ಆಗುತ್ತಲ್ವ. ದಯವಿಟ್ಟು ಅದಕ್ಕೆ ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ಳೋದಂದರೆ, ಯಾವುದೇ ಕಾರಣಕ್ಕೂ ಸಿಂಗಲ್ ಆಗಿದ್ದಾಗ ದಯವಿಟ್ಟು ಯಾರಿಗೂ ಒಳಗಡೆ ಕರಿಯೋಕ್ಕೆ ಹೋಗಬೇಡಿ, ಅಷ್ಟೇ ಹೇಳೋದು. ಬೇರೆ ಯಾವುದೂ ವಿಷಯ ಇಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನನ್ನಿಂದ ಬೇರೆಯವರಿಗೆ ಹೆಲ್ಪ್ ಆದರೆ ಸಾಕು. ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.